ಒಂದು ಶರ್ಟ್ ಹೊಲ್ಕೊಡ್ಬೇಕು ರಿಸೆಪ್ಷನ್ಗೆ. ಹಾಂ ಹಾಂ ಏನಂತಂದರೆ ಅದು ಸ್ವಲ್ಪ ಈ ಕಡೆ ತೋಳತ್ರ ಹಿಂದಗಡೆ ಮತ್ತು ಈ ಕಡೆ ತೋಳತ್ರ ಎಲ್ಲ ಸ್ವಲ್ಪ ಈ ಕಿಟಕಿ ಆ ಥರ ಈ ಥರ ಎಲ್ಲ ಲೇಡೀಸ್ದು ಡಿಸೈನ್ ಬರುತ್ತಲ್ಲ, ಹಾಂ ಹಾಂ ಆ ಥರ ಶರ್ಟ್ ಹೊಲ್ಕೊಡ್ಬೇಕು. ಶರ್ಟಾ? ನಮಸ್ಕಾರಗಳು, ಗುಡ್ ಮಾರ್ನಿಂಗ್ ಎಲ್ಲ ನಗೋ ಮುಗ್ಧ ಮನಸ್ಸುಗಳಿಗೆ. ನಿಮ್ಮ RJ ಸುನೀಲ್ ಪ್ರ್ಯಾಂಕ್ ಕಾಲ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸಕ್ಕತ್ತಾಗಿರೋ ಮಾರ್ನಿಂಗಲ್ಲಿ ನೀವು ಕೂಡ ಡೀಲ್ ಕಳಿಸಿ ನಾನು ಅವ್ರಿಗೆ ಕಾಲ್ ಮಾಡಬೇಕು ಅಂದರೆ ಕೆಳಗೆ ಕಾಣ್ತಾ ಇದೆ ನೋಡಿ, ಈ ನನ್ನ ವಾಟ್ಸಪ್ ನಂಬರ್ಗೆ ದಯವಿಟ್ಟು ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಬೇಕು, ಕಾಲ್ ಮಾಡಬೇಡಿ. 6363465868 ಈ ನನ್ನ ವಾಟ್ಸಪ್ ನಂಬರ್ಗೆ ಬೇಗ ನಿಮ್ಮ ಹೆಸರು ಜೊತೆಗೆ ಅವ್ರ ಹೆಸರು ಮೊಬೈಲ್ ನಂಬರ್ನ ಟೈಪ್ ಮಾಡಿ ಕಳಿಸಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ. ಸದ್ಯಕ್ಕೆ ಬನ್ನಿ, ಇಲ್ಲಿ ಚಂದು ಅನ್ನೋರು ಮೆಸೇಜ್ ಕಳಿಸಿದ್ದಾರೆ, ಮಂಜುಳಾ ಅನ್ನೋ ಸಖತ್ತಾಗಿ ಟ್ರ್ಯಾಪ್ ಮಾಡಿ ಅಂತ. ಇವರು ಲೇಡೀಸ್ ಟೇಲರ್ ಅಂತೆ. ಬನ್ನಿ ಮಂಜುಳಾ ಅವ್ರು ಕಾಲ್ ಮಾಡೋಣ. ಹಲೋ ಹಲೋ ಮೇಡಮ್, ಮಂಜುಳಾ ಅವರಾ? ಹಾಂ ಹೌದು ಮೇಡಮ್, ನಾನು ನವೀನ್ ಅಂತ ಅಂದ್ಬಿಟ್ಟು ಹಾಂ. ಜಯಲಕ್ಷ್ಮಿ ಅವ್ರ ಹತ್ರ ನಿಮ್ಮ ನಂಬರ್ ತಗೊಂಡೆ. ಯಾರು ಜಯಲಕ್ಷ್ಮಿ? ಅದೇ ಇದು ಮಾಡ್ತಾರೆ ನೋಡಿ, ಮಹಿಳಾ ಸಮಾಜದವರು. ಇವ್ರು ಜಯಶ್ರೀನಾ? ಅಯ್ಯೋ ಸಾರಿ. ಹಾಂ ಹೇಳಿ. ಅದೇ ಮೇಡಮ್, ಒಂದು 2 ಮಿನಿಟ್ಸ್ ಮಾತಾಡ್ಬೋದಾ? ಹಾಂ ಹೇಳಿ. ಅವ್ರ ಹತ್ರನೂ ಮಾತಾಡಿದೆ. ಅವ್ರು ಏನಾದ್ರು ಫೋನ್ಗೇನು ಮಾಡಿದ್ರಾ ಮೇಡಮ್? ಇಲ್ಲ ಫೋನ್ ಮಾಡಿಲ್ಲ ಅವ್ರೇನು. ಏನು ವಿಷಯ ಹೇಳಿ. ಸ್ವಲ್ಪ ಕಾನ್ಫಿಡೆನ್ಷಿಯಲು ನಮ್ಮಿಬ್ಬರ ಮಧ್ಯೆ ಇರುತ್ತೆ ಅಂದರೆ ನಾನು ಮಾತಾಡ್ತೀನಿ. ಏನು ಹೇಳಿ ಸರ್. ಮೇಡಮ್ ಏನಂದರೆ, ಈಗ ನೆಕ್ಸ್ಟ್ ಮಂತು ಆಗಸ್ಟ್ 10 11ಕ್ಕೆ ಮದುವೆ ಇದೆ. ಹಾಂ ಅದಕ್ಕೆ ದಯವಿಟ್ಟು ಬಂದು ನೀವು ನಮ್ಮ ಮನೆಯಲ್ಲಿ ಇದಕ್ಕೆ ಅಳತೆ ತಗೊಂಡು ಇದು ಮಾಡಿಕೊಡ್ಬೇಕು. ಆಯ್ತು ಸರ್, ಮಾಡ್ಕೊಡೋಣ. ಇವ್ರು ಜಯಶ್ರೀ ಅವರು ಜೀವಿತದವರ ನಂಬರ್ ಕೊಟ್ಟಿದ್ದು? ಹೌದು. ಬಟ್ ಏನಂದ್ರೆ ಮೇಡಮ್, ನೀವು ನಮ್ಮ ಮನೆಗೆ ಬರೋದಾಗಲಿ ನೀವು ಅಳತೆ ತಗೊಳ್ಳೋದಾಗಲಿ ನೀವೇ ಮಾಡಿಕೊಟ್ಟಿದ್ದು ಅಂತ ಎಲ್ಲೂ ಇದು ಬರಬಾರ್ದು. ದಯವಿಟ್ಟು ಆಮೇಲೆ ಸುಮ್ಮನೆ ನಿಮಗೆ ಪ್ರಾಬ್ಲಮ್ ಆಗ್ಬಾರ್ದು ನಮ್ಮಿಂದ ಅಷ್ಟೇ. ಏನಂತ ಅದು ವಿಷಯ ಯಾಕೆ ಅಂತ ಗೊತ್ತಾಗ್ಲಿಲ್ಲಲ್ಲ. ಅಂದರೆ ನೀವು ಯಾರಿಗೂ ಪಬ್ಲಿಕ್ ಮಾಡಲ್ಲ ಅಂದರೆ ಹೇಳ್ತೀನಿ ಮೇಡಮ್. ಇಲ್ಲ ಸರ್ ಹೇಳಿ, ನಮ್ಗೆ ಏನು ಅದೆಲ್ಲ ಕಟ್ಕೊಂಡು ವಿಷಯ ಗೊತ್ತಾಗಬೇಕಲ್ವಾ ನಮ್ಗುನು. ಅಂಥದ್ದು ಸೀರಿಯಸ್ ತುಂಬ ತಲೆ ಹೋಗಂಥದ್ದು ಏನಿಲ್ಲ ಮೇಡಮ್. ಹೇಳಿ ಮತ್ತೆ ಯಾಕೆ ತರ ಕೆಡ್ಸ್ಕೊತೀರಾ? ನೀವು ಅದು ಲೇಡೀಸ್ ಟೈಲರ್ ತಾನೇ ನೀವು ಮಾತಾಡೋದು? ಹೌದು ಮೇಡಮ್, ಯಾರು ಕೇಳಿದ್ರು ನಿಮ್ಮ ಹೆಸರು ಹೇಳಲ್ಲ, ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ. ಏನ್ ಹೇಳಿ ಸರ್, ಫಸ್ಟ್ ವಿಷಯ ಹೇಳಿ. ಹೇಳ್ತೀನಿ, ಬೇಕಾದ್ರೆ ನೀವು ಬಂದು ಅಳತೆ ತಗೊಂಡೋಗಿ ನಾನೇ ಬಂದ್ಬಿಟ್ಟು ನಿಮ್ಮ ಹತ್ರ ಬಟ್ಟೆ ಇಸ್ಕೊಂಡು ಹೋಗ್ತೀನಿ. ಅಲ್ಲ, ಏನ್ ವಿಷಯ, ಯಾರು ಏನು ಅಂತ ಗೊತ್ತಿಲ್ಲದಲ್ಲ ಹೆಂಗೆ ನಾವ್ ಇದ್ ಮಾಡೋದು ಸರ್? ಅದಕ್ಕೆ ವಿಷಯ ಏನು ಅಂತ ಹೇಳಿ. ವಿಚಾರ ಮೇಡಮ್ ಏನಂತಂದ್ರೆ, ಧೀರಜ್ ಅಂತ ನನ್ನ ಕಸಿನ್ ಬ್ರದರ್ ಇದ್ದಾನೆ. ಅವನು ಬಂದ್ಬಿಟ್ಟು ಒಂದು ಶರ್ಟ್ ಹೊಲ್ಕೊಡ್ಬೇಕು ರಿಸೆಪ್ಷನ್ಗೆ. ಏನಂತಂದರೆ ಅದು ಸ್ವಲ್ಪ ಈ ಕಡೆ ತೋಳತ್ರ ಹಿಂದಗಡೆ ಮತ್ತು ಈ ಕಡೆ ತೋಳತ್ರ ಎಲ್ಲ ಸ್ವಲ್ಪ ಈ ಕಿಟಕಿ ಆ ಥರ ಈ ಥರ ಎಲ್ಲ ಲೇಡೀಸ್ದು ಡಿಸೈನ್ ಬರುತ್ತಲ್ಲ, ಆ ಥರ ಶರ್ಟ್ ಹೊಲ್ಕೊಡ್ಬೇಕು. ಶರ್ಟಾ? ಹ್ಞೂ ಮೇಡಮ್, ಯಾಕಂದರೆ ಹುಡುಗಿ ಮನೆಯವ್ರಿಗೆ ಗೊತ್ತಿಲ್ಲ ವಿಚಾರ. ಸ್ವಲ್ಪ ಅವನು ಒಂಥರ ಹುಡುಗಿರ ಬಟ್ಟೆಗಳು ಅಂತಂದ್ರೆ ಇಷ್ಟ, ಮತ್ತು ಒಂಥರ ರೌಕೆನೆ ಹೋಗಿ ಸೆಲೆಕ್ಟ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದ. ನಾವೆಲ್ಲ ಗಲಾಟೆ ಮಾಡಿ ಹಂಗೆಲ್ಲ ಮಾಡಬೇಡಪ್ಪ, ಮದುವೆ ಆಗೋ ತನಕನಾದ್ರು ಸ್ವಲ್ಪ ನೀನು ನಮ್ಮ ಥರ ಇರೋ, ನಿನ್ಗೆ ಯಾಕೆ ಒಳ್ಳೆ ಥರ ನೀನು ನಿನ್ಗಿಷ್ಟ ಬಂದಂಗೆ ನಾನು ಆ ಥರನೇ ಹೊಲಿಸ್ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೀವಿ. ಇಲ್ಲಾಂದರೆ ಒಂದು ಮದುವೆ ನಿಂತೋಯ್ತದೆ ಮೇಡಮ್. ದಯವಿಟ್ಟು ಹೆಂಗಾರು ಮಾಡಿ ನೀವು. ಈಗ ಎಂಗೇಜ್ಮೆಂಟೆಲ್ಲ ಆಗೋಗೈತೆ, ಇವನು ಹಿಂಗೆ ಹಠ ಹಿಡ್ಕೊಂಡು ಕೂತ್ಕೊಂಡು ಅವನು ಏನು ಮಾಡೋದು ಮೇಡಮ್ ನಾವು? ಸರಿ ಸರ್, ಆಯ್ತು ನೋಡೋಣ. ಅವ್ರ ಹತ್ರ ಮಾತಾಡ್ಬಿಟ್ಟು ಆಮೇಲೆ ನಿಮ್ಗೆ ಹೇಳ್ತೀನಿ ಸರ್. ಬೇಡಿ ಸುಮ್ಮನೆ ಅವ್ರಿಗೂ ಪುನಃ ಪಬ್ಲಿಕ್ ಆಗಿ ನಾನು ಅವ್ರಿಗೆ ಏನು ಹೇಳಿಲ್ಲ. ನೀವು ಬಂದು ನೀವು ಅಳತೆ ತಗೊಂಡು. ಅಲ್ಲ ಯಾರು ಏನು ಅಂತ ನೀವು ಗೊತ್ತಿಲ್ವಲ್ಲ, ನಾನು ಯಾರು ಏನು ಅಂತ ತಿಳ್ಕೊತೀನಿ ಅಷ್ಟೇ, ನಾನೇನು ಮಾತಾಡಕ್ ಹೋಗಲ್ಲ. ಇಲ್ಲ ತಿಳ್ಕೊಳಕ್ಕೂ ಹೋಗ್ಬೇಡಿ, ಸುಮ್ಮನೆ ಒಂದಕ್ಕೆ 11 ಆಯ್ತದೆ. ಆಮೇಲೆ ನೀವು ಬಂದು ಇಲ್ಲಿ ಅಳತೆ ತಗೊಂಡು ಬೇಕಾದ್ರೆ ನಾನೇ ಬಂದು ಬಟ್ಟೆ ಇಸ್ಕೊಂಡ್ ಬಂದ್ಬಿಡ್ತೀನಿ. ಬೇಕಾರೆ ಡಿಸೈನ್ ಮಾತ್ರ ಅವನಿಗೆ ಓಕೆ ಆಗಂಗೆ ಇರಬೇಕು ಅಷ್ಟೇ. ಸರಿ, ನನ್ಗೆ ಗೊತ್ತಿಲ್ವಲ್ಲ ನೀವ್ ಯಾರು ಅನ್ನೋದು, ಹಂಗಾಗಿ ಅಷ್ಟೇನೆ. ಏನಿಲ್ಲ ಮೇಡಮ್, ನಾನು DP ಎಲ್ಲ ಬರ್ತದೆ ನೋಡ್ಕೊಳ್ಳಿ, ನವೀನ ಅಂತ ಅಂದ್ಬಿಟ್ಟು. ಬಟ್ ಅದೇ ಧೀರಜ್ ಅಂತ ಅವನೇ ನನ್ನ ಕಜಿನ್ ಬ್ರದರ್, ಅವನಿಗೆ ನೀವು ಹೊಲ್ಕೊಡ್ಬೇಕಾಗಿರೋದು ಅಷ್ಟೇ. ಸರಿ ಹೇಳ್ತೀನಿ ಸರ್. ಎಷ್ಟು ತಗೋತೀರಾ ಮೇಡಮ್ ಈಗ ಈ ಥರದ ಡಿಸೈನ್ಗೆಲ್ಲ? ಡಿಸೈನ್ ಎಲ್ಲ ಅದ್ರ ಡಿಸೈನ್ ಮೇಲೆ ಅದು ರೇಟ್ ಇರುತ್ತೆ, ವರ್ಕಿಂದು ಇದು ಎಲ್ಲ. ಅದೇ ಮೇಡಮ್, ಈ ಸೈಡು 2 ತೋಳುವೆ ಮತ್ತು ಹಿಂದ್ಗಡೆ ಸ್ವಲ್ಪ ಕಿಟಕಿ ಥರ ಡಿಸೈನ್ ಬರುತ್ತಲ್ಲ, ತುಂಬ ವರ್ಕ್ ಏನು ಬೇಡ. ಸರಿ ಆಯ್ತು ನೋಡೋಣ ಸರ್. ಹಲೋ ಯಾರು ಹೇಳಿ? ಮೇಡಮ್, ನಾನೇ ಈಗ ಮಾಡಿದ್ನಲ್ಲ, ಕಾಲ್ ಮಾಡಿದ್ರ ಅವ್ರಿಗೆ? ಹೌದು. ಏನಂದ್ರು? ಅವ್ರು ಗೊತ್ತಿಲ್ಲ ಅಂತಿದಾರಲ್ಲ. ನಾನು ಹೇಳಿಲ್ವ ನಿಮಗೆ ಫೋನ್ ಮಾಡಬೇಡಿ ಅಂತ? ಈಗ ಏನಾಗ್ಬೇಕು ಹೇಳಿ? ಸರಿ, ಇಷ್ಟೊಂದು ಸಿಟ್ಟು ಕೋಪದಲ್ಲಿ ಯಾಕೆ ಮಾತಾಡ್ತಿದ್ರ ಮೇಡಮ್? ಸರ್ ಏನಾಗ್ಬೇಕು ಹೇಳಿ ಅಂತ ಕೇಳ್ತಿರೋದು, ಕೋಪದಲ್ಲಿ ಏನು ಮಾತಾಡ್ತಾ ಇಲ್ಲ. ಇಲ್ಲ ನೀವು ಅವಾಗ ಮಾತಾಡಿದ ವರ್ಚಸ್ಸೇ ಬೇರೆ, ಈಗ ಮಾತಾಡ್ತೀರ ಅಷ್ಟೇ. ಬಿಸಿ ಇದೀವಿ ಸರ್, ಏನ್ ಹೇಳಿ, ವಿಷಯ ಏನ್ ಹೇಳಿ?
ಮಂಜುಳಾ ಅವ್ರು ಅಷ್ಟೊಂದು ಕೋಪ ಮಾಡ್ಕೊಳಕ್ಕೇನು ಹೋಗ್ಬೇಡಿ. ಹಾ ನಿಮ್ಮ ಜೊತೆ ಮಾತಾಡ್ತಾ ಇರೋದು RJ ಸುನಿಲ್ ಅಂತ. ಆಹಾ, ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಓಕೆ. ನಿಮ್ಮ ಹಸ್ಬೆಂಡೇ ನಿಮ್ಮ ನಂಬರ್ ಕೊಟ್ಟು ನನಗೆ ಭದ್ರ ಮಾಡಕ್ಕೆ ಹೇಳಿದ್ರು. ಈ ನಂಬರ್ ಕೊಟ್ಟಿದ್ರಾ? ಖಂಡಿತವಾಗ್ಲು. ಎಲ್ಲಿರೋದವರು? ಇಲ್ಲೇ ಹೇಮಾವತಿ ನಗರ. ಒಂದ್ ನಿಮಿಷ ಸರ್, RJ ಸುನಿಲ್ ಅವ್ರಿಗೆ ಫೋನ್ ಮಾಡಿದ್ರಾ? ಅವ್ರ ಲೈನಲ್ಲಿ ಇದೀನಿ ಅಂತ ಹೇಳ್ತಿದಾರಲ್ಲ. ಸೂಪರ್ ಆಗಿರೋ ಮಾರ್ನಿಂಗ್ ಅಲ್ಲಿ ಒಂದು ಹಾಸನದ ಟ್ರಾಪ್ ಮಾಡಿ ಮುಗಿಸಿ ಮುಂದಿನ ಸಖತ್ತಾಗಿರೋ ಟ್ರಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೇನೆ. ಅಲ್ಲಿವರೆಗೂ ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕಂದರೆ ನಗೋದು ಯೋಗ, ನಗ್ಸೋದು ಭೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನಿಲನ ಸುನಿ ಟ್ರಾಪ್ ಕಾರ್ಯಕ್ರಮ. ಲವ್ ಯು ಆಲ್ ಮಾಡಿ. ಟೇಕ್ ಕೇರ್, ಬಾಯ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil Prank Calls.